ಇಂದು ತಾಲೂಕು ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ನಂಜನಗೂಡು ತಾಲೂಕು ಘಟಕದ ವತಿಯಿಂದ ಜೂನ್ 12ರಂದು ನಂಜನಗೂಡಿನಲ್ಲಿ ವಿಶ್ವಗುರು ಬಸವೇಶ್ವರರ ಜಯಂತಿ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದು ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ದೇವನೂರು ಮಹಾದೇವಪ್ಪ ಹಾಗೂ ಉಪಾಧ್ಯಕ್ಷೆ ಮಂಜುಳಾ ಮಧು ತಿಳಿಸಿದರು. ಜೂನ್ 12ರಂದು ಬೆಳಗ್ಗೆ 9 ಗಂಟೆಗೆ ಪಟ್ಟಣದ ಗೌರಿಘಟ್ಟ ಬೀದಿಯಲ್ಲಿರುವ ಶ್ರೀ ಶಿವಪಾದ ಸ್ವಾಮಿಗಳವರ ಗದ್ದಿಗೆಯಿಂದ ಹಲವು ಜಾನಪದ ಕಲಾ ತಂಡಗಳೊಂದಿಗೆ ಶ್ರೀ ಬಸವೇಶ್ವರರ ಭಾವಚಿತ್ರವನ್ನು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಹುಳ್ಳಹಳ್ಳಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಮಂಗಳ ಮಂಟಪಕ್ಕೆ ತರಲಾಗುವುದು ಎಂದು ಹೇಳಿದರು. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುಕ್ಷೇತ್ರ ಶ್ರೀ ಮಳ್ಳನಾಮೂಲೆ ಮಠಾಧೀಶರಾದ ಶ್ರೀ ಚನ್ನಬಸವ ಸ್ವಾಮಿಗಳು ವಹಿಸಲಿದ್ದು, ಕೆಆರ್ ನಗರದ ಕಾಯಕ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಶರಣೆ ಜಯದೇವಿ ತಾಯಿ ಅವರು ಮುಖ್ಯ ಭಾಷಣಕಾರ ಆಗಲಿದ್ದಾರೆ ಮತ್ತು ತಾಲೂಕಿನ ವಿವಿಧ ಮಠಗಳ ಮಠಾಧೀಶರು ಉಪಸ್ಥಿತಿ ಇರಲಿದ್ದಾರೆ ಎಂದು ತಿಳಿಸಿದರು. ಹಾಗೆಯೇ ಕಾರ್ಯಕ್ರಮಕ್ಕೆ ಸುಮಾರು 20ರಿಂದ 25 ಸಾವಿರ ಜನ ಸೇರುವ ನಿರೀಕ್ಷೆ ಇದ್ದು, ಬಂದ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಹಾಗಾಗಿ ತಾಲೂಕಿನ ಎಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಶರಣೆಯರು ಹಾಗೂ ಎಲ್ಲಾ ವರ್ಗದ ಜನರು ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಇನ್ನು ನಡೆದ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಚಿನ್ನಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಖಜಾಂಜಿ, ಸಹ ಕಾರ್ಯದರ್ಶಿ ಶಿವಬಸಪ್ಪ, ನಿರ್ದೇಶಕರುಗಳಾದ ಪ್ರಕಾಶ್, ಮಹದೇವ ಮೂರ್ತಿ, ಮಲ್ಲೇಶ್, ಶೇಖರ್ ಮುಳ್ಳೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅದ್ದೂರಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನು ಕರೆಯಬೇಕು ಅಂದ್ಕೊಂಡೆ ನಾವು ಪ್ರತಿ ವರ್ಷ ಮನೆಗೆ ಹೋಗ್ತಿದ್ದೀವಿ. ಈ ಸರಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿಸ್ತಾ ಇದ್ದೀವಿ ಅನ್ನೋದು ನಮಗೊಂದು ಖುಷಿ ಆಗ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಒಳಗೂಡಿ ಅಕ್ಕನ ಬಳಗದವರ ಪೂರ್ಣ ಕುಟುಂಬದೊಡನೆ ರಸ್ತೆಯಲ್ಲೆಲ್ಲ ಬಂದು ಮತ್ತು ಅವರು ಬರುವಂತ ಅತಿಥಿಗಳನ್ನು ಪೂರ್ಣ ಕುಟುಂಬದೊಡನೆ ಸ್ವಾಗತಿಸಿ ಮಹಿಳೆಯರು ಅದ್ದೂರಿಯಾಗಿ ಬಸವ ಜಯಂತಿ ಮಾಡ್ತಾ ಇದ್ದೀವಿ ಅಂತ ನಾವು ತಿಳಿಸಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಜೂನ್ 12ರಂದು ನಡೆಯುವ ಬಸವ ಜಯಂತಿಗೆ ತಾವು ಪ್ರತಿಯೊಂದು ಗ್ರಾಮದ ವೀರಶೈವ ಲಿಂಗಾಯತ ಮುಖಂಡರು ಹಾಗೂ ಶರಣೆಯರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಒಂದು ಪತ್ರಿಕೆ ಗೋಷ್ಠಿ ಮುಖೇನ ಅವರನ್ನು ವಿನಂತಿಸಿಕೊಂಡಿದ್ದಾರೆ. ಅವತ್ತು 8 ಗಂಟೆಗೆ ಶಿವಪಾದ ಸ್ವಾಮಿ ಗದ್ದಿಗೆ ಹತ್ರ ಮೆರವಣಿಗೆ ಉದ್ಘಾಟನೆಯನ್ನ ಮಲ್ಲನಮೂಲೆ ಮಹಾಶ್ರೀಗಳು ನೆರವೇರಿಸಿಕೊಡ್ತಾ ಇದ್ದಾರೆ. ಜೊತೆಗೆ ಸಿದ್ಧಗಂಗಾ ಶ್ರೀಗಳು ಕೂಡ ಆಗಮಿಸುತ್ತಿದ್ದಾರೆ. ಹಾಗಾಗಿ 8 ಗಂಟೆಗೆ ಮೆರವಣಿಗೆ ಹೊರಟು ರಾಷ್ಟ್ರಪತಿ ದೇವಸ್ಥಾನದ ಮುಖಾಂತರ, ರಾಷ್ಟ್ರಪತಿ ರಸ್ತೆ ಮುಖಾಂತರ ಬಂದು ಮೆರವಣಿಗೆ ಜೆಎಸ್ಎಸ್ ಮಹಾಮಂಗಳ ಮಂಟಪವನ್ನು ತಲುಪಿದೆ.